ಕೊನೆಗೂ ವೋಟ್ ರೆಡಿ ಬಂತು ಗುರು. ಎಲೆಕ್ಷನ್ ಟೈಮ್ ಬಂದ ತಕ್ಷಣ ಒಂದು ಫೋಟೋ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ರೆ ನಾವು ಫಸ್ಟ್ ಟೈಮ್ ಎಲೆಕ್ಷನಲ್ಲಿ ವೋಟ್ ಪಡೆದಂಗೆ ಆಗುತ್ತೆ. ಅದೆಲ್ಲ ಬಿಡ, ಯಾರಿಗೋ ವೋಟ್ ಹಾಕ್ತೀಯ ಈ ಸಲ? ನಂಗೆ ಅವೆಲ್ಲ ಗೊತ್ತಿಲ್ಲ ಗುರು. ನಮ್ಮ ಅಪ್ಪ ಅಮ್ಮನ ಕೇಳ್ತೀನಿ, ಅವ್ರು ಯಾವ ಪಕ್ಷಕ್ಕೆ ವೋಟ್ ಹಾಕೋ ಅಂತಿರೋ ಅವ್ರನ್ನ ಅದಕ್ಕೆ ಹಾಕ್ತೀನಿ ಅಷ್ಟೇ. ಯಾವ ಪಕ್ಷನೂ ಸರಿ ಇಲ್ಲ ಗುರು. ಅವರು ಇವ್ರು ಸರಿ ಇಲ್ಲ ಅಂತಾರೆ, ಇವ್ರು ಅವ್ರು ಸರಿ ಇಲ್ಲ ಅಂತಾರೆ. ಯಾರೋ ಒಬ್ರು ಏನೋ ಕಾಟಾಚಾರಕ್ಕೆ ಒಂದು ಕೆಲಸ ಮಾಡ್ತಾರೆ, ಇನ್ನೊಬ್ರು ಅದೇ ಕೆಲಸ ಅವ್ರಿಗಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ರದ್ದು ಅದೇ ಕರಪ್ಷನ್ ಪ್ರಾಬ್ಲಮ್. ಕೆಲವರು ಯಾರೇನಾದ್ರು ಅನ್ಕೊಳ್ಳಿ ಅಂತ ಓಪನ್ ಆಗಿ ಎಲ್ಲ ಮಾಡ್ತಾರೆ, ಇನ್ನು ಕೆಲವರು ಮೆತ್ತಗೆ ಜೇಬಿಗೆ ಹಾಕೋತಾರೆ ಯಾರಿಗೂ ಗೊತ್ತಾಗ್ತದೆ. ಬಟ್ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕ್ಲೀನಾಗಿ ಟಾರ್ ಹಾಕ್ಸ್ಬಿಡ್ತಾರೆ ಎಲ್ಲ ಕಡೆ. ಬಟ್ ಅದೇ ಒಂದು ವಾರ ಬಿಟ್ಟು ನೋಡಿದ್ರೆ ವಾಟರ್ ಡಿಪಾರ್ಟ್ಮೆಂಟ್ನವರು ಡ್ರೈನೇಜ್ ಪ್ರಾಬ್ಲಮ್ ಅಂತ ಒಂದು ಗುಂಡಿ ತೆಗ್ದಿರ್ತಾರೆ. ಇನ್ನು ಸ್ವಲ್ಪ ದಿನ ಬಿಟ್ರೆ ಅದೇ ಗುಂಡಿಯಲ್ಲಿ ಯಾರೋ ಒಬ್ಬ ಕೊಚ್ಕೊಂಡು ಹೋಗಿರ್ತಾನೆ. ಮತ್ತದೇ ಅವ್ರು ಇವ್ರನ್ನ ಬ್ಲೇಮ್ ಮಾಡೋದು, ಇವ್ರು ಅವ್ರನ್ನ ಬ್ಲೇಮ್ ಮಾಡೋದು. ಇವ್ರುಗಳ ಮಧ್ಯ ಹೋಗ್ತಿರೋದು ನಮ್ಮ ದುಡ್ಡು, ನಮ್ಮ ಪ್ರಾಣ. ಅಸಹ್ಯ ಆಗ್ಬಿಟ್ಟಿದೆ ಗುರು. ಮತ್ತೆ ಈ ಸಲ ಯಾಕೆ ವೋಟ್ ಹಾಕ್ತೀಯ ನೀನು? ನೋಟ ಅಂತ ಇದ್ರೆ ಈ ಸತಿ ಅದಕ್ಕೆ ವೋಟ್ ಹಾಕೋದು ನಾನು. ಏನು ಈ ಸತಿ ನಮ್ಮ ಉಪ್ಪಿ ಹೊಸ ಪಕ್ಷ ಕಟ್ತಿದಾರಂತೆ? ಹ್ಞೂ ಗುರು, ಪ್ರಜಾಕೀಯ ಅಂತ. ಫುಲ್ ಡಿಫ್ರೆಂಟ್ ಇದೆ ಕಾನ್ಸೆಪ್ಟ್. ಏನು ಮಾಡ್ತಾರ ನೋಡ್ಬೇಕು. ಅವ್ರಿಗೆ ಇವೆಲ್ಲ ಯಾಕೆ ಬೇಕಿತ್ತು? ಫಿಲಮ್ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತಲ್ವಾ? ಏನೋ ಈ ಸತಿ ಕ್ಯಾಶ್ಲೆಸ್ ಗೌರ್ಮೆಂಟ್ ಮಾಡ್ತಾರಂತೆ. ಅದೆಲ್ಲ ನಡೆಯಲ್ಲ ಗುರು. ಎಷ್ಟು ಜನ ನೋಡಿಲ್ಲ ನಾವು ಫಿಲಮ್ ಆಕ್ಟರ್ಸು ಪೊಲಿಟಿಕ್ಸ್ ಬಂದಿರೋದು. ನೋಡ್ ಗುರು, ಇದನ್ನೇ ಬೇಡ ಅನ್ನೋದು. ಫಸ್ಟ್ ನಾವು ಜನ ಯೋಚನೆ ಮಾಡೋದು ರೀತಿ ಬದಲಾಗಬೇಕು. ನಾವು ಜನ ಹೆಂಗೆ ಅಂದರೆ, ಎಲೆಕ್ಷನ್ ಬರೋತಂಗೆ ದೇಶದಲ್ಲಿ ಏನು ನಡೀತಿದೆ ಅಂತಲೂ ಗೊತ್ತಿರಲ್ಲ. ಬಟ್ ಎಲೆಕ್ಷನ್ ಟೈಮಲ್ಲಿ ನ್ಯೂಸಲ್ಲಿ ಬರೋದನ್ನೆಲ್ಲ ನಂಬಿಟ್ಟು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತೀವಿ. ಯಾರಾದ್ರೂ ಹೊಸ ಯೋಚನೆ ಇಟ್ಕೊಂಡು ಬಂದರೆ ಅದನ್ನ ವಿಚಾರ ಮಾಡ್ದಂಗೆ ಅದು ಸರಿ ಇಲ್ಲ ಅಂದ್ಬಿಡ್ತೀವಿ. ಲೋ ಅದು ಬಿಡೋ, ನಂಗೊಂದು ಡೌಟ್ ಇದೆ. ಈಗ ಪ್ರತಿ ವರ್ಷ ಬಜೆಟ್ ಆಗುತ್ತೆ ತಾನೆ, ಅವಾಗ ಅಗ್ರಿಕಲ್ಚರ್ಗೆ ಎಷ್ಟು ಕೋಟಿ, ಇಂಡಸ್ಟ್ರಿಗೆ ಒಂದಿಷ್ಟು ಕೋಟಿ ಅಂತ ಆಗುತ್ತೆ. ಅದೇ ರೀತಿ ಎವ್ರಿ ಕಾನ್ಸ್ಟಿಟ್ಯೂಯೆನ್ಸಿಗೆ 1,000 ಕೋಟಿ ಅಂತ ಆಗುತ್ತೆ. ಪ್ರತಿ ವರ್ಷ ಡೆವಲಪ್ಮೆಂಟ್ ಆಗುತ್ತೆ. ಆದರೆ ನಾವು ಕಟ್ತಿರೋ ಪ್ರತಿ ₹1 ಡೆವಲಪ್ಮೆಂಟ್ಗೆ ಹೋಗುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು? ನಾವು ವೋಟ್ ಮಾಡೋ ಪ್ರಜೆಗಳು ಟ್ರಾನ್ಸ್ಪರೆನ್ಸಿ ಇರಬೇಕಾ ಬೇಡವಾ ನಮಗೆ? ಉಪ್ಪಿ ಮ್ಯಾನಿಫೆಸ್ಟೋ ಏನೋ ಎಲ್ರಿಗಿಂತ ಟ್ರಾನ್ಸ್ಪರೆಂಟ್ ಆಗೇ ಇದೆಯಪ್ಪ, ಇದನ್ನ ನಾವು ಒಪ್ತೀವಿ. ಬಟ್ ನಮ್ಮ ಅಪ್ಪ ಅಮ್ಮಗೆ ಹೆಂಗೆ ಗೊತ್ತಾಗುತ್ತೆ? Yeah, I know what time it is. Yeah, I know what time it is.